ಈ ಆಸ್ಪತ್ರೆಯ ಸ್ಥಿತಿ ನೋಡಿದ್ರೆ ಬೆಚ್ಚಿ ಬೀಳ್ತೀರಾ. ಆಸ್ಪತ್ರೆಯ ಬೆಡ್ಗಳ ಮೇಲೆ ಮಲಗಿದ್ರೆ ಸೊಂಟ ಮುರಿಯೋದಂತೂ ಗ್ಯಾರಂಟಿ. ಇಟ್ಟಿಗೆಗಳೇ ಆಸ್ಪತ್ರೆಗಳ ಬೆಡ್ಗಳಿಗೆ ಊರುಗೋಲು. ಮಹಿಳಾ ರೋಗಿಗಳನ್ನ ಒಂದೇ ವಾರ್ಡ್ನಲ್ಲಿ ಕುರಿಗಳಂತೆ ತುಂಬ್ತಾರೆ ಈ ಆಸ್ಪತ್ರೆಯಲ್ಲಿ. ನೆಲದ ಮೇಲೆ ಬೆಡ್ ಹಾಕಿ ರೋಗಿಗಳಿಗೆ ಚಿಕಿತ್ಸೆಯನ್ನ ಕೂಡ ಕೊಡುವುದು. ಈ ಆಸ್ಪತ್ರೆಗೆ ಬಂದ್ರೆ ಕಾಯಿಲೆ ವಾಸಿಯಾಗಲ್ಲ, ಜಾಸ್ತಿ ಆಗುತ್ತೆ ಅನ್ನೋದು ಅಲ್ಲಿ ಆಸ್ಪತ್ರೆಗೆ ತೆರಳಿದ ರೋಗಿಗಳು ಹಾಗೆ ಅವರ ಸಂಬಂಧಿಕರ ಮಾತಾಗಿದೆ. ಇನ್ನು ಸೊಳ್ಳೆಗಳ ಕಾಟದಿಂದ ಇನ್ನಷ್ಟು ರೋಗಿಗಳು ನರಳಾಡ್ತಾ ಇದ್ರೆ ಮತ್ತೊಂದ್ ಕಡೆ ಗಬ್ಬು ನಾರ್ತಾ ಇವೆ ಇಲ್ಲಿನ ಶೌಚಾಲಯಗಳು. ಕುಡಿಯೋದಕ್ಕೂ ಕೂಡ ಕನಿಷ್ಠ ಕುಡಿಯೋದಕ್ಕಾದ್ರೂ ನೀರಿದೆಯಾ ಅಂದ್ರೆ ಅದು ಕೂಡ ಇಲ್ಲ. ಶುದ್ಧ ಕುಡಿಯುವ ನೀರಿಗೂ ಇಲ್ಲಿ ಪರದಾಡುವಂತಹ ಪರಿಸ್ಥಿತಿ. ಇದು ಯಾವುದೋ ಒಂದು ತಾಲೂಕು ಅಥವಾ ಯಾವುದೋ ಹೆಸರು ವಿರಳವಾಗಿ ಕೇಳಿರುವ ಯಾವುದೋ ಹಳ್ಳಿಯ ಆಸ್ಪತ್ರೆಯಲ್ಲ, ಬದಲಾಗಿ ಸ್ಮಾರ್ಟ್ ಸಿಟಿಗೆ ಆಯ್ಕೆಯಾಗಿರುವ ದಾವಣಗೆರೆಯ ಜಿಲ್ಲಾಸ್ಪತ್ರೆಯ ಹೀನಾಯ ಪರಿಸ್ಥಿತಿ. ಇಷ್ಟೆಲ್ಲ ದುಸ್ಥಿತಿ ಇದ್ರೂ ಕೂಡ ಆಸ್ಪತ್ರೆಯತ್ತ ಯಾವೊಬ್ಬ ಆರೋಗ್ಯಾಧಿಕಾರಿ ಕೂಡ ತಲೆ ಹಾಕಿಲ್ಲ ಅನ್ನೋ ಆರೋಪ ಮೇಲಿಂದ ಮೇಲೆ ಕೇಳಿ ಬರ್ತಾ ಇದೆ. ಸ್ಮಾರ್ಟ್ ಸಿಟಿಗೆ ಆಯ್ಕೆಯಾದ ದಾವಣಗೆರೆಯ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳು ಹಾಸಿಗೆ ಮೇಲೆ ಮಲಗೋದಕ್ಕಿಂತ ನೆಲದ ಮೇಲೆ ಮಲಗೋದೇ ಹೆಚ್ಚಾಗಿದೆ. ಇಲ್ಲಿನ ಆಸ್ಪತ್ರೆಗೆ ರೋಗ ಬಂದಿದೆಯೋ ಅಥವಾ ಅಧಿಕಾರಿಗಳಿಗೆ ರೋಗ ಬಂದಿದೆಯೋ ಗೊತ್ತಿಲ್ಲ. ದೂರದ ಊರಿಂದ ಮಕ್ಕಳು, ಮಹಿಳೆಯರು, ವೃದ್ಧರು, ಅಂಗವಿಕಲರು ಪ್ರತಿನಿತ್ಯ ಕೂಡ ಬರ್ತಾರೆ ಈ ಆಸ್ಪತ್ರೆಗೆ ಬಂದು ತಮ್ಮ ಸಮಸ್ಯೆಯನ್ನ ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿ. ಆದ್ರೆ ಇಲ್ಲಿಗೆ ಬಂದ ಮೇಲೆ ಡಬಲ್ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಒಂದು ವಾರ್ಡ್ ನಲ್ಲಿ 20 ಬೆಡ್ ಇದ್ರೆ ಅದರ ಪಕ್ಕದಲ್ಲೇ ನೆಲದಲ್ಲಿ ಬೆಡ್ ಹಾಕಿ ಮತ್ತಷ್ಟು ಹೆಚ್ಚಿನ ರೋಗಿಗಳನ್ನ ಮಲಗಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನು ಸೊಳ್ಳೆಗಳ ಕಾಟದಿಂದ ರೋಗಿಗಳು ಪ್ರತಿನಿತ್ಯ ಕೂಡ ಪರದಾಡ್ತಾ ಇದ್ದಾರೆ. ಶೌಚಾಲಯದ ದುರ್ನಾತ ಜನರನ್ನ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ರೀತಿಯ ವಾತಾವರಣಕ್ಕೆ ದೂಡಿದೆ. ಕುಡಿಯೋದಕ್ಕೂ ಕೂಡ ಶುದ್ಧ ನೀರಿಲ್ಲ. ಇನ್ನು ಆರ್ಥೋ ವಾರ್ಡ್ ನಲ್ಲಿ ಮಂಚಗಳಿಗೆ ಇಟ್ಟಿಗೆ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಆರ್ಥೋ ವಾರ್ಡ್ ಅಂದ್ರೆ ನಮ್ಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ, ಮೂಳೆಗೆ ಸಂಬಂಧಪಟ್ಟ ಸಮಸ್ಯೆ ಇರೋರು, ಮೂಳೆ ಮುರ್ಕೊಂಡವರಾಗಿರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಇದ್ದವ್ರನ್ನ ಅತಿ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕಾಗುತ್ತೆ. ಆದ್ರೆ ಅಂತಹ ರೋಗಿಗಳು ಮಲಗುವ ಆ ಒಂದು ಮಂಚದ ಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದೀವಿ. ಇಟ್ಟಿಗೆಯನ್ನ ಸಪೋರ್ಟ್ ಕೊಟ್ಟು ಆ ಒಂದು ಮಂಚವನ್ನ ನಿಲ್ಲಿಸಿದ್ದಾರೆ. ಇನ್ನು ರೋಗಿಗಳ ಭಾರಕ್ಕೆ ಇಟ್ಟಿಗೆ ಪುಡಿ ಪುಡಿ ಆದ್ರೆ ಜೀವಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಾದ್ರೆ ಇಷ್ಟೇನಾ ಸಮಸ್ಯೆ ಅಂದ್ರೆ ಇದಿಷ್ಟು ಮಾತ್ರ ಅಲ್ಲ. ಜಿಲ್ಲಾಧಿಕಾರಿಗಳ ಬಳಿಗೆ ಹಾಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ, ಜಿಲ್ಲಾಸ್ಪತ್ರೆಯ ಅಧೀಕ್ಷಕರಿಗೆ ಯಾರಿಗೂ ಕೂಡ ವಿಷಯ ಗೊತ್ತೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಆಸ್ಪತ್ರೆ ಕಡೆಗೆ ತಲೆನೇ ಹಾಕ್ತಿಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬರ್ತಿದೆ. ಈ ಆಸ್ಪತ್ರೆಯ ದುಸ್ಥಿತಿ ಬಗ್ಗೆ ಮತ್ತಷ್ಟು ವಿವರಣೆಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ದೃಶ್ಯವನ್ನ ನೋಡಿದ್ರಂತೂ ಇದು ಜಿಲ್ಲಾಸ್ಪತ್ರೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೋ ಒಂದು ಗೋಡಾನ್ ಇದ್ದಂಗಿದೆ, ತಗಡು ವಸ್ತುಗಳನ್ನೆಲ್ಲ ತುಂಬ ಹಾಕಿರ್ತಾರಲ್ಲ ಆ ತರ ಕಾಣಿಸ್ತಾ ಇರೋದು. ಆ ರೀತಿಯ ಮಂಚಗಳು, ಆ ರೀತಿಯ ಮೂಲಸೌಕರ್ಯ ಅಲ್ಲಿ ಕಂಡು ಬರ್ತಾ ಇರೋದು. ಯಾರಿಗೂ ಕಾಣಿಸ್ತಾನೆ ಇಲ್ವಾ ಇಲ್ಲಿನ ದುಸ್ಥಿತಿ ಅಂತ ಹೇಳಿ? ನಿಜಕ್ಕೂ ಸ್ಮಿತಾ, ಇದು ಒಂದು ನರಕ ಯಾತನೆ ಅಂತ ಹೇಳ್ಬೋದು. ವಿಶೇಷವಾಗಿ ದಾವಣಗೆರೆ ಜಿಲ್ಲಾ ಆಸ್ಪತ್ರೆ ಸುಮಾರು 4 ಜಿಲ್ಲೆಗಳಿಂದ ಇಲ್ಲಿ ಆಸ್ಪತ್ರೆಗೆ ಜನ ಬರ್ತಾರೆ. ಹಾವೇರಿ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಶಿವಮೊಗ್ಗದ ಕೆಲವು ಈ ತರೀಕೆರೆ ಭಾಗದಿಂದ ಆಗಿರ್ಬೋದು, ಚಿತ್ರದುರ್ಗದಿಂದ ಆಗಿರ್ಬೇಕು ವಿಶೇಷ ಸೌಲಭ್ಯಗಳಿದೆ ಅಂತ ಕಾರಣಕ್ಕೆ ಮತ್ತು ಹೆಚ್ಚಾಗಿ ಇಲ್ಲಿ ವೈದ್ಯಕೀಯ ಕಾಲೇಜುಗಳು ಇರುವುದರಿಂದ ಇದು ಸೂಕ್ತ ಚಿಕಿತ್ಸೆ ಸಿಗ್ತದೆ ಅಂತಕ್ಕಂಥ ಕಾರಣದಿಂದ ಸಾವಿರಾರು ಜನ ಬರ್ತಾರೆ. ಇದೊಂದು 1000 ಹಾಸಿಗೆ ಇರ್ತಕ್ಕಂಥ ಆಸ್ಪತ್ರೆ. ಇದು ವಿಶೇಷವಾಗಿ ಇಲ್ಲಿ ಮಹಿಳೆಯರಿಗೆ ಮಾತ್ರ ನರಕ ಯಾತನೆ ಅಂತ ಹೇಳ್ಬೋದು. ಮಹಿಳೆಯರಿಗೆ ಇರ್ತಕ್ಕಂಥ ಕೇವಲ 2 ವಾರ್ಡ್ಗಳು, ಅದರಲ್ಲಿ 2 ವಾರ್ಡ್ಗಳಲ್ಲಿ ಒಂದು ವಾರ್ಡ್ಗಳಲ್ಲಿ ಅರ್ಥೋ ಏನು ಎಲು ಮತ್ತು ಕೀಳು ವಿಭಾಗಕ್ಕೆ ವಹಿಸಿಕೊಳ್ಳಲಾಗಿದೆ. ಇನ್ನುಳಿದಂತೆ ಸಾಂಕ್ರಾಮಿಕ ಕಾಯಿಲೆಗಳಿರ್ತಕ್ಕಂಥ ವಾಂತಿ ಭೇದ ಆಗಿರ್ಬೋದು, ಇನ್ನಿತರ ಸಣ್ಣ ಪುಟ್ಟ ಕಾಯಿಲೆ ಆಗಿದ್ದು, ಈ ಡೆಂಗಿ ಜ್ವರ ಆಗಿರ್ಬೋದು, ಮತ್ತೆ ಇಂಥ ಕಾಯಿಲೆಗೆ ಬರ್ತಕ್ಕಂಥ ಮಹಿಳೆಯರು ಕೂಡ 100 ಮಹಿಳೆಯರು. ಹೀಗಾಗಿ ಮಹಿಳೆಯರಿಗೆ ಬಂದಷ್ಟು ಅವರಿಗೇನು ಸೂಕ್ತವಾದಂತಹ ಒಂದು ಬೆಡ್ಡಿನ ವ್ಯವಸ್ಥೆ ಆಗಿರ್ಬೋದು, ಚಿಕಿತ್ಸೆ ವ್ಯವಸ್ಥೆ, ಯಾವುದೇ ಒಂದು ಸೂಕ್ತವಾದ ವ್ಯವಸ್ಥೆ ಇಲ್ಲದೆ ಈ ರೋಗಿಗಳು ನಿರಂತರ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಅಂತ ಹೇಳುದು. ಈಗಾಗಲೇ ಈ ಬಗ್ಗೆ ಕೂಡ ಜಿಲ್ಲಾ ಆಸ್ಪತ್ರೆ ಅಧೀಕ್ಷಕರ ಬಗ್ಗೆ ಕೂಡ ಮಾಹಿತಿಯನ್ನು ಕೇಳಿದಾಗ ಕೂಡ ಅವರು ಕೂಡ ಈಗಾಗಲೇ 10 ಬಾರಿ ಸರ್ಕಾರಕ್ಕೆ ಮಹಿಳೆಯರಿಗಾಗಿ ಪ್ರತ್ಯೇಕವಾದಂತಹ ಒಂದು 100 ಬೆಡ್ ಒಂದು 100 ಹಾಸಿಗೆ ಒಂದು ವ್ಯವಸ್ಥೆಯನ್ನು, ಕಟ್ಟಡವನ್ನು ನಿರ್ಮಾಣ ಮಾಡ್ಬೇಕಂತಕ್ಕಂಥ ಪ್ರಪೋಸಲ್ ಅನ್ನು ಕೊಟ್ಟಿದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದನ್ನ ಬಿಟ್ರೆ ಸದ್ಯದ ಸ್ಥಿತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಮತ್ತು ಸದ್ಯದ ಸ್ಥಿತಿಯಲ್ಲಿ ಅಲ್ಲಿ ಇರ್ತಕ್ಕಂಥ ಬರ್ತಕ್ಕಂಥ ರೋಗಿಗಳಿಗೆ ಬಸವರಾಜ್ ಮಾತಾಡ್ತೀನಿ ನಿಮ್ ಜೊತೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ಆಸ್ಪತ್ರೆಯ ಅಧೀಕ್ಷಕಿ ನೀಲಾಂಬಿಕೆ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ. ಕೆಲವೊಂದು ದೃಶ್ಯ ನಿಮ್ಮ ಆಸ್ಪತ್ರೆಯಿಂದ ನಮ್ಗೆ ಕಾಣೋಕ್ ಸಿಕ್ಕಿರೋದು, ಆರ್ಥೋಪೆಡಿಕ್ಸ್ ಪೇಷಂಟ್ ಗಳಿರೋ ಒಂದು ವಾರ್ಡ್ ನಲ್ಲಿ ಮಂಚಗಳಿಗೆ ಇಟ್ಟಿಗೆ ಇಟ್ಟಿರೋದು, ಕುಡಿಯೋಕ್ ನೀರಿಲ್ಲ, ಶೌಚಾಲಯ ಶುದ್ಧವಾಗಿಲ್ಲ, ಸೊಳ್ಳೆ ಕಾಟ, ಸಾಲು ಆರೋಪ ಕೇಳಿ ಬರ್ತಿದೆ. ಹೇಳಿ.
ನೀವ್ ಹೇಳಿ ಮೇಡಮ್, ಹೇಳಿ. ಈಗ ನೀರಿಂದು ಸಮಸ್ಯೆ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಅದಕ್ಕೆ ಏನ್ ಮಾಡ್ಬೇಕು ಅಂತ ನಾವು ಟ್ಯಾಂಕರ್ ನೀರು ಹಾಕಿಸ್ಕೊಂಡು ಅದನ್ನ ಸಪ್ಲೈ ಮಾಡ್ತಾ ಇದೀವಿ ರೋಗಿಗಳಿಗೆ. ಮತ್ತೆ ಮಂಚಕ್ಕೆ ಇದು ಇಟ್ಟಿರೋದು ಅದು ಮಂಚ ಹಾಳಾಗಿರೋ ಮಂಚ ಅಲ್ಲ, ಹೊಸ ಮಂಚನೇ. ಅದು ಹೈಟ್ ಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಹೊಸ ಮಂಚಗಳಿಗೆ ನೀವು ನೋಡಿದೀರಾ ಹೊಸ ಮಂಚದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ? ನಾವು ನೋಡಿದೀವಿ ಮೇಡಮ್. ಜನ ನೋಡ್ತಿದ್ದಾರೆ, ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಹೊಸ ಮಂಚನೇನ ಅದು? ನಾವು ದೃಶ್ಯದಲ್ಲಿ ತೋರಿಸ್ತಾ ಇದೀವಿ, ಅದು ಹೊಸ ಮಂಚನ ಅಂತ ಜನಕ್ಕೆ ಗೊತ್ತಾಗುತ್ತೆ. ನೀವು ದೃಶ್ಯದಲ್ಲಿ ಬಂದಿದ್ದೀನ ನಾನು ಕೂಡ ನೋಡಿದೀನಿ, ಈಗಾಗಲೇ ಬಂದಿತ್ತಲ್ವಾ 2-3 ಸಲ ಬೇರೆ ಟಿವಿನಲ್ಲಿ. ಅದನ್ನ ನೋಡಿದೀವಿ. ಅದು ಹೊಸ ಮಂಚಕ್ಕೆ ಅವರು ಒಂದಿಟ್ಟಿಗೆ ಹೈಟ್ ಅಂತ ಹೇಳ್ಬಿಟ್ಟು ವೇಟ್ ಹಾಕೊಳ್ಳೋದಕ್ಕೆ ಹೈಟ್ ಮಾಡ್ಕೊಂಡಿದ್ದಾರೆ. ಖಡಾಖಂಡಿತವಾಗಿ ಎಲ್ಲಿ ಬೇಕಾದ್ರೂ ಸಾಬೀತ್ ಮಾಡ್ಬೋದು ಅದು ಹೊಸ ಮಂಚ ಅಲ್ಲ ಅಂತ ಹೇಳಿ. ಸರಿ, ಹೊಸ ಮಂಚ ಅಂತಾನೆ ನಿಮ್ ಮಾತೆ ಒಪ್ಪೋಣ. ಸರಿ, ಒಬ್ಬ ಮೂಳೆ ಸಂಬಂಧಿ ರೋಗಿ ಇರೋ ಮಂಚದ ಕೆಳಗಡೆ ಇಟ್ಕೆ ಇಟ್ರೆ ಬಿದ್ಗಿದ್ ಹೋದ್ರೆ ಯಾರು ಹೊಣೆ ಅಂತ ಕೇಳ? ನಾವು ಬೇರೆ ಇನ್ನೊಂದಿದೆ ನಮ್ಮಲ್ಲಿ ಫುಟ್ ಅಂಡ್ ಎಲಿವೇಶನ್ ಗೆ ಬೇರೆ ಇದಿದೆ, ಕಬ್ಳದಿದೆ. ಅದನ್ನ ಹಾಕಿದ್ರೆ ಪೇಷಂಟ್ ಅದು ತುಂಬಾ ಹೈಟ್ ಆಗುತ್ತೆ ಬೇಡ ಅಂತ ಅವ್ರು ಡಾಕ್ಟರ್ ಅದನ್ನ ಹಿಟ್ ಬಂದ ಕೂಡ್ಲೆ ಅದನ್ನ ತೆಗೆದ್ಬಿಟ್ಟು ಇಟ್ಟಿಗೆ ಇಟ್ಕೊಂಡಿದ್ದಾರೆ. ನಾವು ಪೇಷಂಟ್ ಹತ್ರ ಮಾತಾಡಿದೀವಿ, ಮಾತಾಡಿದೀವಿ. ಪೇಷಂಟ್ ಅದು ಆರ್ಥೋಪೆಡಿಕ್ ಡಾಕ್ಟರ್ ಮೇಡಮ್. ಹಾಗಾದ್ರೆ ಇದು ಪೇಷಂಟ್ ಗಳೇ ಇಟ್ಕೊಂಡಿರೋದಾ ಹಾಗಾದ್ರೆ ಇಟ್ಕೆನಾ? ನಾವು ಫುಟ್ ಅಂಡ್ ಎಲಿವೇಟರ್ ಅಂತ ನಮ್ಮಲ್ಲಿ ಇರುತ್ತೆ, ಸಪ್ಲೈ ಇರುತ್ತೆ. ಸರಿ ಮೇಡಮ್, ಎಲ್ಲಾ ಆಸ್ಪತ್ರೆಯಲ್ಲೂ ಇರುತ್ತೆ, ಆದ್ರೆ ರೋಗಿಗಳಿಗೆ ಸಿಗ್ಬೇಕಲ್ಲ ಅದು ಪಾಪ ಅಂತ. ಇಟ್ಗೆ ಇಟ್ಕೋಬಾರ್ದು ಅಂತ ಎಲ್ಲ ಹೇಳ್ಬಿಟ್ಟು ನಾವು ಮತ್ತೆ ತಗ್ಸಿದೀವಿ, ಎಲ್ಲ ಇಟ್ಗೆ ಇಟ್ಕೋಬಾರ್ದು ಅಂತ ಕೂಡ ಹೇಳಿದೀವಿ ನಾವು. ಸರಿ, ಮಂಚ ಬಿಟ್ಟು ನೆಲದ ಮೇಲೆ ಮಲಗಿಸೋದು ಯಾಕೆ? ಹಾಗಾದ್ರೆ ಶೌಚಾಲಯಗಳು ಗಬ್ಬು ನಾರ್ತಿರೋದು ಯಾಕೆ? ಕುಡಿಯೋಕ್ ನೀರ್ ಸಿಗದೆ ಒದ್ದಾಡ್ತಿರೋದು ಯಾಕೆ ರೋಗಿಗಳು ಅಂತ? ಇದು ಎಲ್ಲ ರೋಗಿಗಳು ಅವ್ರವ್ರಾಗೆ ಮಾಡ್ಕೊಂಡಿರೋ ವ್ಯವಸ್ಥೆನಾ? ಬೆಡ್ ಒಂದ್ ನಿಮಿಷ, ಬೆಡ್ ನಮ್ದು ಹಾಸ್ಪಿಟಲ್ ತುಂಬಾ ದುರಸ್ತಿಯಲ್ಲಿ ಕಾರ್ಯ ನಡೀತದ್ರಿಂದ ನಾವು ಶಿಫ್ಟಿಂಗ್ ಮಾಡ್ತಾ ಇದೀವಿ. ಎಷ್ಟು ವರ್ಷದಿಂದ ನಡೀತಿದೆ ಮೇಡಮ್ ದುರಸ್ತಿ ಕಾರ್ಯ? ಈಗ ದುರಸ್ತಿ ಕಾರ್ಯ ಈಗ 6 ತಿಂಗಳಿಂದ ನಡೀತಾ ಇದೆ. ಏನ್ ದುರಸ್ತಿ ಮಾಡ್ತಿದ್ದೀರಾ ಮೇಡಮ್? 6 ತಿಂಗಳಿಂದ ಏನ್ ದುರಸ್ತಿ ನಡೀತಾ ಇದೆ? ಹಾಗಾದ್ರೆ ಪರ್ಯಾಯ ವ್ಯವಸ್ಥೆ ಏನು ಇಲ್ವೇ ಇಲ್ವಾ? ಹಾಗಾದ್ರೆ ನಾನು ಹೇಳೋದನ್ನ ಕೇಳಿ ದಯವಿಟ್ಟು ಮೇಡಮ್. ಹೇಳಿ. ನಮ್ದು ತುಂಬಾ ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ದುರಸ್ತಿ ಕಾರ್ಯ ಸರ್ಕಾರದಿಂದನೇ ನಡೀತಾ ಇದ್ದಾರೆ. ಆ ಪೇಷಂಟ್ ನ ನಾವು ಅಡ್ಜಸ್ಟ್ ಮಾಡಕ್ಕೋಸ್ಕರ ಬೇರೆ ಕಡೆ ಆಗಿದ್ದಾಗ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಬೆಡ್ ಇಂದು. ನಾವು ಈಗ ಬೆಡ್ ಇಲ್ಲ, ನಾವು ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ ಅಂತಂದ್ರೆ ಪೇಷಂಟ್ ನಾವ್ ಎಲ್ಲಿ ಹೋಗ್ಬೇಕು ಅಂತ ಕೇಳ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಅವ್ರ ಹತ್ರ ಮಾತಾಡಿ, ನೋಡಮ್ಮ ಬೆಡ್ ಇರೋದ್ರಿಲ್ಲ ನಮ್ಗೆ ಕಷ್ಟ ಆಗುತ್ತೆ, ಬೆಡ್ ಮೇಲೆ ಕೆಳಗಡೆ ಮಲ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳಿ ಅವ್ರೇನೆ ಇಲ್ಲ ನಾವು ಬೇರೆ ಕಡೆಗೆ ಹೋಗೋದಿಲ್ಲ, ನಾವು ಬೆಡ್ ಖಾಲಿ ಆದಾಗ ಹೋಗ್ತೀವಿ ಅಂತ ಹೇಳಿ ಕೆಲವೊಂದು ರೋಗಿಗಳು 1-2 ಫೋರ್ಸ್ ಮಾಡಿ ಡಾಕ್ಟರ್ಗಳಿಗೆ ನಾವು ತಗೊಳ್ತಾ ಇದ್ದಾರೆ ಫ್ಲೋರ್ ಬೆಡ್ ನಾವು ಇರ್ತೀವಿ ಅಂತ ಹೇಳಿ. ನಾವು ಆದಷ್ಟು ನಾವು ಎಲ್ಲಾನು ರೋಗಿಗಳನ್ನ ಮೇಲೇನೆ ಹಾಕೋದಿಕ್ಕೆ ಪ್ರಯತ್ನ ಮಾಡ್ತೀವಿ ಮೇಡಮ್. ಬಟ್ ಅದೇನಾಗುತ್ತೆ, ಈ ತರ ಪೇಷಂಟ್ ಇಲ್ಲ ನಮ್ಗೆ ಬೇರೆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಾವು ಬೆಡ್ ಖಾಲಿ ಆದಾಗ ಹೋಗ್ತೀವಿ ಅಂತ ಹೇಳಿ ಪೇಷಂಟ್ಸ್ ಕೆಲವರು ನಾವು ಫ್ಲೋರ್ ಬೆಡ್ ಅಂತ ಹೇಳಿ ತಗೊಂಡಿರ್ತಾರೆ. ನಾವು ಆದಷ್ಟು ಬೆಡ್ ಅಡ್ಮಿಷನ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ, ಕೆಲವರು ಹೋಗೋದಿಲ್ಲ. ಏನ್ ಮಾಡೋದು ಹೇಳಿ, ಈ ತರ ಮಾಡ್ತಾರೆ. ಸೊ ಪಾಪ ನಿಮ್ಮ ಆಸ್ಪತ್ರೆಗೆ ಬರೋ ಜಿಲ್ಲಾಸ್ಪತ್ರೆಗೆ ಬರೋ ಎಲ್ಲೋ ಪೇಷಂಟ್ ಗಳನ್ನು ಮಂಚದ ಕೆಳಗಡೆ ಇಟ್ಕೆ ಇಟ್ಕೊಳ್ತಾರೆ, ಅವರೇ ನೆಲದ ಮೇಲೆ ಮಲ್ಕೊಳ್ತೀವಿ ಅಂತ ಒಪ್ಕೊಂಡ್ ಬರ್ತಾರೆ. ನೀವೊಂಥರ ಹೆಲ್ಪ್ ಕೆಲವರು ಅಲ್ಲ, ಕೆಲವರು ಬೇರೆ ಕಡೆ ನಾವು ಅಕಸ್ಮಾತ್ 1-2 ದಿನ ಬಿಟ್ಟು ಬನ್ನಿ ಬೆಡ್ ಖಾಲಿ ಆದ ಕೆಲವರು ಪೇಷಂಟ್ಸ್ ಅಡ್ಮಿಷನ್ ಬೇಕೇ ಆಗುತ್ತಲ್ಲ. ಏನಾಗುತ್ತೆ, ಬೆಳಿಗ್ಗೆ ಸಾಯಂಕಾಲ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಡಿಸ್ಚಾರ್ಜ್ ಆದ ಕೂಡಲೇ ಆ ಪೇಷಂಟ್ಸ್ ನಾವು ಖಾಲಿ ಆದ ಇದಕ್ಕೆ ನಾವು ಇದು ಮಾಡ್ತೀವಿ, ಹಾಕೊಡ್ತೀವಿ ಮಂಚದ ಮೇಲೆ. ಈಗ ನೀವೇ ಹೇಳ್ದಂಗ 6 ತಿಂಗಳಿಂದ ನಡೀತಾ ಇದೆ ಕಾಮಗಾರಿ ಅಂತ ಹೇಳಿದ್ರಿ, ದುರಸ್ತಿ ಕಾರ್ಯ ನಡೀತಿದೆ ಅಂತ ಹೇಳಿ. ಏನು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿಲ್ವಾ ನೀವು ಹಾಗಾದ್ರೆ ಅಂತ ಹೇಳಿ ಸರ್ಕಾರದ ಗಮನ ತರಬಹುದಾಗಿತ್ತು? ಆರೋಗ್ಯ ಮಂತ್ರಿಗಳಿದ್ದಾರೆ, ಅದಕ್ಕೆ ಅಂತಾನೆ ಒಂದು ಇಲಾಖೆ ಇದೆ, ಅದ್ರ ಗಮನ ತರಬಹುದಾಗಿತ್ತಲ್ವಾ ಅಂತ. ಗಮನಕ್ಕೆ ಹೋಗಿದೆ, ಸರ್ಕಾರದಿಂದ ನಮಗೆ ಬಜೆಟ್ ಬಂದಿದೆ, ಸರ್ಕಾರದ ವತಿಯಿಂದ ದುರಸ್ತಿ ಕಾರ್ಯ ನಡೀತಾ ಇದೆ. ಬಂದಿದೆ ಸರಿ ಮೇಡಮ್, ದುರಸ್ತಿ ಕಾರ್ಯ 6 ತಿಂಗಳಿಂದ ನಡೀತಿದೆಯಲ್ಲ, 6 ತಿಂಗಳಿಂದ ನೀವು ಹಾಗಾದ್ರೆ 6 ತಿಂಗಳಿಂದ ದುರಸ್ತಿ ಕಾರ್ಯ ನಡೀತಿದೆ ಅಂತ ನೀವೇ ಹೇಳಿದ್ರಲ್ಲ, ಆ 6 ತಿಂಗಳಲ್ಲಿ ಬರೋ ರೋಗಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯನೇ ಆಗಿಲ್ವಾ ಅಂತ ಹೇಳಿ? ಪರ್ಯಾಯ ವ್ಯವಸ್ಥೆ ನಮ್ಗೆ ಬೆಡ್ ಪ್ರಾಬ್ಲಮ್ ಆಗುತ್ತಲ್ಲ ಮೇಡಮ್, ಬೇರೆ ಕಡೆ ಮತ್ತೆ ಬೇರೆ ಬಿಲ್ಡಿಂಗ್ ಕಟ್ಟಕ್ಕಾಗುತ್ತೆ, ಇರೋ ಬೆಡ್ ಎಲ್ಲ ನಾವು ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ? ಸೊ ಬರೋರು ಗಮನಕ್ಕೂ ತಂದಿದೀವಿ, ನಮ್ಮ ಮಿನಿಸ್ಟರ್ ಗಮನಕ್ಕೂ ತಂದಿವಿ, ಎಲ್ಲರಿಗೂ ಗೊತ್ತಿದೆ. ನಾನು ಮೀಟಿಂಗ್ ನಲ್ಲಿ ಮೊನ್ನೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿ ಅವರು ಬಂದಿದ್ರು ಮೀಟಿಂಗಿಗೆ, ಉಮಾಶಂಕರ್ ಸಾಹೇಬ್ರು, ಅವ್ರ ಗಮನಕ್ಕೂ ತಂದಿದೀವಿ. ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ವಿ, ನಮಗೆ ಬಹಳ ಸಮಸ್ಯೆ ಆಗ್ತಾ ಇದೆ, ರೋಗಿಗಳು ಜಾಸ್ತಿ ಆಗ್ತಿದ್ದಾರೆ, ಬೆಡ್ ಪ್ರಾಬ್ಲಮ್ ಆಗ್ತಾ ಇದೆ, ನಮ್ಗೆ ಆದಷ್ಟು ಎಲ್ಲ ದುರಸ್ತಿ ಕಾರ್ಯಗಳನ್ನ ಮಾಡ್ಕೊಡ್ಬೇಕು ಅಂತ ಎಲ್ಲರ ಗಮನಕ್ಕೂ ತಂದಿದೀವಿ ಮೇಡಮ್. ಸೊ ದುರಸ್ತಿ ಕಾರ್ಯ ಆಗೋ ತನಕ ಜಿಲ್ಲಾಸ್ಪತ್ರೆಗೆ ಬರೋರು ಜೀವದ ಮೇಲೆ ಗ್ಯಾರಂಟಿ ಬಿಟ್ಬಿಟ್ಟು ಬರ್ಬೇಕು ಅಂತ ಹಾಗಾದ್ರೆ? ಹಾಗಂತ ಹೇಳ್ಬೇಡಿ ಮೇಡಮ್, ದಯವಿಟ್ಟು ನಾವು ತೊಂದರೆ ಆಗೋಂಗೆ ದಯವಿಟ್ಟು ಮಾಡೋದಿಲ್ಲ ಮೇಡಮ್. ಹಾಗಾದ್ರೆ ರೋಗಿಗಳು ಯಾಕೆ ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳಿ? ಇಷ್ಟೆಲ್ಲ ಅವ್ಯವಸ್ಥೆ ಇದೆ ನಮ್ಗೆ, ಜಿಲ್ಲಾಸ್ಪತ್ರೆ ನಂಬ್ಕೊಂಡು ಹೋದ್ರೆ ನಮ್ಗೆ ಈ ರೀತಿ ಗತಿ ಆಗ್ತಿದೆ ಅಂತ ಹೇಳಿ ಯಾಕೆ ಬರ್ತಾರೆ ಮೀಡಿಯಾ ಮುಂದೆ? ಹಾಗಾದ್ರೆ ಬೆಡ್ ಕೊಡೋದಿಕ್ಕೆ
ನಾವು ಅದು ಇಮಿಡಿಯೇಟ್ ಖಾಲಿ ಆದ ಕೂಡಲೇ ಅವ್ರನ್ನ ಅಕಾಮಿಡೇಷನ್ ಮಾಡ್ತಾ ಇದೀವಿ. ಸರ್, ಇವಾಗ ದುರಸ್ತಿ ಕಾರ್ಯ ಮುಗಿಯೋ ತನಕ ಇದೇ ರೀತಿನ ಹಾಗಾದ್ರೆ ಆ ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಮೇಡಮ್. ಅದು ಯಾಕಂದ್ರೆ ತುಂಬಾನೇ ನಮ್ದು ಬಾಳನೆ ವಾರ್ಡ್ಗಳು ಎಲ್ಲ ತುಂಬಾನೇ ಹಾಳಾಗೋಗಿದೆ. ಯಾವಾಗ ಮುಗಿಯತ್ತೆ? ಪೇಷಂಟ್ ಹಾಕೋಕ್ಕೂ ಹೆದರಿಕೆ ಆಗುತ್ತೆ, ಅಷ್ಟು ಡ್ಯಾಮೇಜ್ ಆಗಿದೆ ಬಿಲ್ಡಿಂಗ್. ಯಾವಾಗ ಮುಗಿಯತ್ತೆ ಹಾಗಾದ್ರೆ ದುರಸ್ತಿ ಕಾರ್ಯ? ಎಲ್ಲರೂ ನೋಡಿದ್ದಾರೆ ಇದನ್ನ, ಎಲ್ಲರ ಗಮನಕ್ಕೂ ತಂದಿದೆ, ಎಲ್ಲರೂ ಗೊತ್ತಿದೆ. ಹಾಗಾದ್ರೆ ಅವ್ರ ಬಜೆಟ್ ಸ್ಯಾಂಕ್ಷನ್ ಸರ್ಕಾರದ ವತಿಯಿಂದನೇ ಆಗ್ತಾ ಇದೆ ಕೆಲಸ ಕಾರ್ಯಗಳು. ಯಾವಾಗ ಮುಗಿಬಹುದು ಅಂತ ದುರಸ್ತಿ ಕಾರ್ಯ ಎಲ್ಲ ಮುಗಿದು ಯಾವಾಗ 6 ತಿಂಗಳು ವರ್ಷ ಈ ತರ ಒಂದು ಭಾಗ ಮುಗಿಸ್ತಾರೆ, ಆ ಭಾಗ ಮುಗಿದ್ಮೇಲೆ ಇನ್ನೊಂದು ಭಾಗ ತಗೋತಾರೆ. ಯಾಕಂದ್ರೆ ಎಲ್ಲಾ ಭಾಗಗಳನ್ನು ಒಟ್ಟಿಗೆ ತಗೊಳಕ್ ಆಗೋದಿಲ್ಲ, ಮತ್ತೆ ಪೇಷಂಟ್ ನಾವು ಅಡ್ಮಿಷನ್ಗೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದೊಂದಾಗಿ ಭಾಗ ತಗೊಂಡು ಕಂಪ್ಲೀಟ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಭಾಗ ಆ ರೀತಿ ಪಾರ್ಟ್ ವೈಸ್ ತಗೊಂಡು ಮಾಡ್ತಾ ಇದಾರೆ. ಸೊ ಅಲ್ಲಿವರೆಗೂ ಏನೇ ಅನಾಹುತ ಆದ್ರೂ ನಿಮ್ಮ ಮೇಲೆ ಬರುತ್ತೆ ನೇರವಾಗಿ, ಅದಕ್ಕೆ ರೆಡಿ ಇದೀರಿ ತಾವು? ಹಾಗಾದ್ರೆ ಅನಾಹುತ ಆಗದಂಗೆ ಆದಷ್ಟು ನಾವು ನೋಡ್ಕೊಂತೀವಿ ಮೇಡಮ್. ರೈಟ್, ಧನ್ಯವಾದ ಡಾಕ್ಟರ್ ನೀಲಾಂಬಿಕೆ ಅವರೇ. ಟಿವಿ9 ಜೊತೆ ಮಾತನಾಡಿದಕ್ಕೆ. ಇದು ಜಿಲ್ಲಾಸ್ಪತ್ರೆಯ ಅಧೀಕ್ಷಕಿ ತಮ್ಮ ಅಸಹಾಯಕತೆಯನ್ನ ತೋಡ್ಕೊಳ್ತಾ ಇರೋದು. ಸರ್ಕಾರದ ಕಡೆಯಿಂದಲೇ ಬಜೆಟ್ ರಿಲೀಸ್ ಆಗಿ ದುರಸ್ತಿ ಕಾರ್ಯ ನಡೀತಾ ಇದೆ. ನಾವು ಎಲ್ಲರಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ, ಆರೋಗ್ಯ ಇಲಾಖೆಯಲ್ಲಿ ಸಂಬಂಧಪಟ್ಟ ಉನ್ನತಾಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೀವಿ, ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೀವಿ. ಈ ರೀತಿ ಅವ್ಯವಸ್ಥೆ ಆಗ್ತಾ ಇದೆ, ರೋಗಿಗಳು ಪರದಾಡ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸೋಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದು ಅವರ ಉತ್ತರವಾಗಿದೆ. ಸರಿ, ಒಪ್ಪೋಣ, ದುರಸ್ತಿ ಕಾರ್ಯ ಆಗ್ಬೇಕು, ಆಸ್ಪತ್ರೆಗಳು ಮತ್ತಷ್ಟು ಮೇಲ್ದರ್ಜೆಗೆ ಹೋಗ್ಬೇಕು, ಎಲ್ಲವೂ ಸರಿ. ಆದ್ರೆ ಅಲ್ಲಿವರೆಗೂ ಬರೋ ರೋಗಿಗಳ ಪ್ರಾಣಕ್ಕೆ ಯಾರು ಹೊಣೆ ಆಗ್ತಾರೆ ಅಂತ ಹೇಳಿ. ದುರಸ್ತಿ ಕಾರ್ಯ ಸಂಪೂರ್ಣ ಆಗೋವರೆಗೂ ರೋಗಿಗಳು ಇದೇ ರೀತಿ ಇಟ್ಕೆ ಇಟ್ಟ ಮಂಚದ ಮೇಲೆ ಮಲಗಬೇಕಾ? ಇದೇ ರೀತಿ ಹಾಸಿಗೆ ಇಲ್ಲದೆ ನೆಲದ ಮೇಲೆ ಹಾಸಿಗೆಯನ್ನು ಹಾಕೊಂಡು ಮಲಗಬೇಕಾ? ಸೊಳ್ಳೆ ಕಾಟಕ್ಕೆ ಅವರಿಗೆ ಮುಕ್ತಿನೇ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾದವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಿರ್ತಾರೆ.